ಗೌತಮ್ ಮುಖವನ್ನು ಒಂದು ರೀತಿ ಮಾಡಿಕೊಂಡು ಮೊಬೈಲ್ ಜೇಬಿಗೆ ಸೇರಿಸುತ್ತಾ ಬಳಿಗೆ ಬಂದವನು. ರಾತ್ರಿ ನೀನು ನನ್ನನ್ನು ನಿನ್ನ ಸೆರಗಿಗೆ ಗಂಟಿ ಹಾಕಿಕೊಳ್ಳಲು ಪ್ರಯತ್ನಿಸುತ್ತಿದ್ದ ರೀತಿ ನೋಡಿದರೆ ತೆಗೆದು 4 ಬಾರಿಸಬೇಕೆನಿಸುತ್ತೆ. ನೀನು ನೀನು ಮುಂದುವರಿದ ಚಂದವೋ ದೇವರೇ ಮೆಚ್ಚಬೇಕು. ಜೀವನದಲ್ಲಿ ಮತ್ತೆಂದು ಅಂಥ ಪ್ರಯತ್ನ ಮಾಡಬೇಡ, ಗಂಭೀರವಾಗಿ ಹೇಳಿದ್ದ. ಚಂದನ ಸರಿಯಾಗಿ ಪ್ರಯತ್ನ ಪಡಲಿಲ್ವಾ ಯೋಚಿಸುತ್ತಾ ಕೇಳಿದಳು. ಇನ್ನೂ ಮಾರು ದೂರದಲ್ಲಿ ಕುಳಿತು ಪ್ರಯತ್ನಿಸಬೇಕಾಗಿತ್ತು. ಅಷ್ಟು ನಾನು ಬೇಕು ಅನಿಸಿದರೆ ನೀನೇ ಲ್ಯಾಪ್ಟಾಪ್ ತೆಗೆದಿಟ್ಟು. ಕಣ್ಣರಳಿಸಿ ಕೇಳಿಸಿಕೊಳ್ಳುತ್ತಿದ್ದವಳು ತೆಗೆದಿಟ್ಟು ಏನು ಮಾಡಬೇಕಾಗಿತ್ತು? ಭಜನೆ ಮಾಡಬೇಕಾಗಿತ್ತು. ತೆಪ್ಪಗೆ ಹೋಗು, ತಲೆ ಕೆಡಿಸ್ಬೇಡ. ಇನ್ನೊಂದು ಮಾತು ಜಗಳ ಆಡಿದ ಸಮಯದಲ್ಲಿ ಈ ರೀತಿ ಸೀರೆ ಹುಟ್ಟು ಮಾರು ದೂರ ನಿಂತು ನುಳಿಯಬೇಡ ಎಂದಿದ್ದ. ಚಂದನ ನಾನು ನುಳಿಯುವುದಿಲ್ಲ ಹೇಳುತ್ತಾ ಸರಗಿನ ತುದಿಯನ್ನು ಬೆರಳಿಗೆ ಸುತ್ತಿಕೊಳ್ಳುತ್ತಾ ಮತ್ತಷ್ಟು ಬಳಿಗೆ ಬಂದಿದ್ದಳು. ಯಾಕೆ ಹೇಳಿದು ಅರ್ಥ ಆಗಲಿಲ್ವಾ? ಹೇಳಿದ್ದ. ಅದು ಕೆಲಸಕ್ಕೆ ಹೋಗ್ತಿರಲ್ಲ, ಸರಿಯಾಗಿ ಬಾಯಿ ಹೇಳಿ ಕಳಿಸಿಕೊಡೋಣ ಅಂತ. ಏನು ಬೇಕಾಗಿಲ್ಲ, ಹೋಗಿ ನಿನ್ನ ಕೆಲಸ ಇದ್ದರೆ ನೋಡಿಕೊ ಹೇಳುತ್ತಿದ್ದವನ ಧ್ವನಿ ತನ್ನನ್ನು ಬಳಸಿದ ರೀತಿಗೆ ಅಲ್ಲೇ ಅಡಗಿತ್ತು. ಅವನೆದೆ ಮೇಲೆ ತಲೆ ಇಟ್ಟು ನೆಮ್ಮದಿಯಾಗಿ ಕಣ್ಣು ಮುಚ್ಚಿ ಉಳಿದವಳು ಅಲ್ಲಿಯ ವಿಷಯ ಅಲ್ಲಿಗೆ ಬಿಟ್ಟು ಬಿಟ್ಟರೆ ಆಗುತ್ತೆ. ಬೆಳೆಸುತ್ತಾ ಹೋದರೆ ಇನ್ನೂ ದೊಡ್ಡದಾಗ್ತದೆ ಅಲ್ವಾ? ನಂದೇ ತಪ್ಪು ಅನ್ನೋದು ನನಗೆ ಗೊತ್ತು. ಅಪ್ಪಾಜಿ ಆ ಕ್ಷಣ ತುಂಬ ಕೋಪ ಮಾಡಿಕೊಂಡಿದ್ರು. ಬೆವರುತ್ತಾ ನಡುಗುತ್ತಿದ್ರು. BP ಹೆಚ್ಚು ಕಡಿಮೆ ಆಗಿ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದರೆ ಆ ಸಮಯದಲ್ಲಿ ಅವರಿಗೆ ವಿರೋಧವಾಗಿ ನಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಆ ಕ್ಷಣ ಅವರು ಹೇಳಿದಂತೆ ಕೇಳೋದು ಮುಖ್ಯ ಎನಿಸಿತು ಎಂದಿದ್ದಳು. ಬಳಸದೆ ಹಾಗೆಯೇ ಉಳಿದಿದ್ದವನು ಅವರನ್ನು ನೋಡಿಕೊಂಡು ಅಲ್ಲೇ ಉಳಿದು ಬಿಡಬೇಕಾಗಿತ್ತು. ಯಾಕೆ ಬರಲು ಹೋದೆ? ಗಂಡನನ್ನು ನೋಡಿಕೊಳ್ಬೇಕಲ್ವಾ? ಅಪ್ಪಾಜಿ ನಾನು ನೋಡಿಕೊಳ್ಳಲು ಅಣ್ಣ ಅಮ್ಮ ಎಲ್ಲ ಇದ್ದಾರೆ ಎಂದಿದ್ದಳು. ಇಲ್ಲಿ ನನ್ನ ನೋಡಿಕೊಳ್ಳಲು ಎಲ್ಲ ಇದ್ದಾರೆ, ಆದರೆ ಹೆಂಡತಿ ನೋಡಿಕೊಂಡ ಹಾಗೆ ನೋಡಿಕೊಳ್ಳಲು ಆಗೋಲ್ಲ ಅಲ್ವಾ? ನಾನೇ ತಾನೇ ನಿಮ್ಮನ್ನು ಕೊನೆಯವರೆಗೂ ನೋಡಿಕೊಳ್ಬೇಕು. ಹೇಳಿದ ರೀತಿಗೆ ಅವಳ ಕಡೆ ನೋಡಿದ್ದ. ನೋಟಗಳು ಬೆರೆತಿದ್ದವು. ಅವಳನ್ನು ಬಿಟ್ಟುಕೊಡಲಾರದ ಭಾವ. ಕಠಿಣವಾಗಿ ಮಾತನಾಡಲಾರದೆ ನಾನು ಹೊರಡಬೇಕು ಎಂದಿದ್ದ. ಇದು ಈಗ, ಇದು ಮಧ್ಯಾಹ್ನಕ್ಕೆ, ಇದು ಸಂಜೆವರೆಗೆ ಎನ್ನುತ್ತಾ ಗೌತಮ್ ಮೊದಲ ಬಾರಿ ತೋರಿಸಿಕೊಟ್ಟಂತೆ ಮುದ್ದಿಸಿದ್ದಳು. ಕೈ ಮುಷ್ಟಿ ಕಟ್ಟಿದವನಿಗೆ ಬಳಸದೆ ಉಳಿಯುವುದು ಕಷ್ಟ ಎನಿಸಿತು. ಬಳಸಿ ಅಪ್ಪಿದ ಹೂವು ಬಿರಿದಂತೆ ಅವಳ ಮುಖದಲ್ಲಿ ನಗು ಮೂಡಿತು. ಕೋಪ ಮುನಿಸು ಹೋಯ್ತಾ? ತಲೆ ಎತ್ತಿ ಕೇಳಿದಳು. ಹೋಯ್ತು ಅಂತ ಹೇಳಿದ್ನಾ? ಅದೆಲ್ಲ ಹೀಗೆ ನಡೆದುಕೊಂಡ್ರಲ್ಲ, ಅದಕ್ಕೆ ಕೇಳಿದೆ. ಅದೇ ಬೇರೆ ಇದೇ ಬೇರೆ. ಮನೇಲಿರುವ ಹೆಂಡತಿಗೆ ಬಾಯಿ ಹೇಳ್ತೀರಾ? ನೆನಪಿಸಿದಳು. ಇದೆಲ್ಲ ಚೆನ್ನಾಗಿ ನೆನಪಿರುತ್ತೆ ಹೇಳಿದವನು ದೂರ ಉಳಿಯುವ ಅನಿಸಿಕೆಯನ್ನು ಪಕ್ಕಕ್ಕಿಟ್ಟು ಎಂದಿಗಿಂತ ಸ್ವಲ್ಪ ಹೆಚ್ಚೇ ಬಾಯಿ ಹೇಳಿ ಅವಳಿಂದ ಹಿಂದೆ ಸರಿಯುವ ಸಮಯದಲ್ಲಿ ಕೋಪ ಮುನಿಸು ಹಾಗೇ ಇದೆ ಎಂದವನು ಲ್ಯಾಪ್ಟಾಪ್ ಕೈಗೆತ್ತಿಕೊಳ್ಳುತ್ತಲೇ, ನನಗೆ ಗೊತ್ತಾಗ್ತಾ ಇಲ್ಲ, ನಿಮ್ಮ ಕೋಪ ಕಡಿಮೆ ಆಗಲು ಏನು ಮಾಡಬೇಕು? ನೀವೇ ಹೇಳಿ ಕೊಡಿ, ನೀವೇ ತಾನೇ ಸಲಹೆ ನೀಡಬೇಕು ಹೇಳಿದ್ದ ರೀತಿಗೆ ಕ್ಷಣ ಕರಗಿದರು. ನಿನ್ನ ತಂದೆಯ ಜೊತೆ ಹೋಗೋ ಮೊದಲೇ ಫೋನ್ ಮಾಡಿ ಸಲಹೆ ಕೇಳಬೇಕಾಗಿತ್ತು. ಆ ಕ್ಷಣ ಗೊತ್ತಾಗಲಿಲ್ಲ, ಸಮಯವೂ ಇರಲಿಲ್ಲ. ಬಾಗಿಲವರೆಗೆ ಹೋದವನು ತಿರುಗಿ ನೋಡಿ, ಮುಂದೊಂದು ದಿನ ಕೂಡ ಬೇಡದ ಯಾವುದಾದ್ರೂ ಕಾರಣ ಕೊಟ್ಟು ನೀನು ಹೋದರೆ ಮತ್ತೆ ನಾನು ಒಂಟಿಯಾಗಿಯೇ ಉಳಿಯಬೇಕು ಬಿಡು. ಹೀಗಿನಿಂದಲೇ ಒಂಟಿಯಾಗಿರೋ ಅಭ್ಯಾಸ ಮಾಡಿಕೊಳ್ತೇನೆ. ಈ ರೀತಿ ಒಂಟಿಯಾಗಿ ಉಳಿದು ಅಭ್ಯಾಸ ಇದೆ ಹೇಳಿ ನಡೆದಾಗ ಹಾಗೆಯೇ ನಿಂತು ಬಿಟ್ಟಳು. ಗೌತಮ್ ಆಫೀಸ್ನಲ್ಲಿ ಉಳಿದವನಿಗೆ ತಾನು ಹೆಂಡತಿಯ ಜೊತೆ ನಡೆದುಕೊಂಡ ರೀತಿಗೆ ತನ್ನ ಬಗ್ಗೆ ತಾನೇ ಕೋಪ ಮಾಡಿಕೊಂಡು ಕುಳಿತಿದ್ದ. ಯಾಕಾದರೂ ಇಷ್ಟು ಸಾಧಿಸ್ತಿದ್ದೀನಿ? ಅವಳಿಗೇನು ತಿಳಿಯುತ್ತೆ? ನನ್ನ ಬಿಟ್ಟು ಯಾರಿದ್ದಾರೆ ಅವಳಿಗೆ? ನನಗೆ ಕೋಪ ಇದೆ ಎಂದು ತಿಳಿದರೆ ಯಾರ ಬಳಿ ಸರಿಯುವುದೇ ಇಲ್ಲ. ಆದರೆ ಅವಳು ಹೆದರಿದರು ಅದನ್ನು ಮೆಟ್ಟಿ ನೇರ ತೋಳು ಸೇರಿ ಬಿಡುತ್ತಾಳೆ. ನಾನು ಹೋದಲ್ಲೆಲ್ಲ ಹಿಂದೆ ಹಿಂದೆನೇ ಬಂದು ನಿಲ್ಲುವ ಮಡದಿಯ ನೆನಪಾಗಿತ್ತು. ಸೀಟಿಗೊರಗಿ ಕಣ್ಣು ಮುಚ್ಚಿ ಕುಳಿತು ಬಿಟ್ಟ. ರೂಮಿನಲ್ಲಿ ಉಳಿದ ಚಂದನ ಕಣ್ಣುಗಳು ತುಂಬಿತ್ತು. ಹಿಂದೊಮ್ಮೆ ಮದುವೆಗೆ ಮೊದಲೇ ಊರ ಹೊರಗಿನ ದೇವಸ್ಥಾನದ ಬಳಿ ಹಾಗೆ ನನ್ನನ್ನು ಬಿಟ್ಟು ಹೋದರೂ ಆಗ ಬುದ್ಧಿ ಇರಲಿಲ್ಲ. ದಿನ ಕಳೆದಂತೆ ಅಭ್ಯಾಸವಾಗಿ ಬಿಟ್ಟಿತ್ತು. ಮುಂದೆ ನೀನು ಬಿಟ್ಟು ಹೋದ್ರೆ ಎಂದದು ನೆನಪಾಗಿತ್ತು. ತುಂಬ ವರ್ಷಗಳು ಒಂಟಿಯಾಗಿ ಬೆಳೆದಿರುವ ಕಾರಣ ಅವರ ಮನದಲ್ಲಿ ಇಂತಹ ಭಾವನೆ ಆಳವಾಗಿ ಬೇರೂರಿ ಬಿಟ್ಟಿದೆ. ಹೇಗೆ ಹೋಗಲಾಡಿಸುವುದು ಯೋಚಿಸುತ್ತಾ ಕುಳಿತಿದ್ದವಳು
ಮೊಬೈಲ್ ಸದ್ದಾದಾಗ ಕೈಗೆತ್ತಿಕೊಂಡಿದ್ದಳು. ಮಾತನಾಡಿದ ವಿಮಲಾ ಅವರು, ನಿನ್ನ ಅತ್ತೆಯ ಕೈಗೆ ಫೋನ್ ಕೊಡು, ಹುಟ್ಟುಹಬ್ಬದ ಶುಭಾಶಯ ಹೇಳ್ತೇನೆ ಎಂದಿದ್ದರು. ಇಂದ್ರಾಣಿ ಅವರು ಬೀಗರಿಂದ ಶುಭಾಶಯ ಪಡೆದು, ನಾಳೆ ಪಾವನಿ ಮನೆ ಗೃಹ ಪ್ರವೇಶ, ನೀವು ಕುಟುಂಬ ಸಮೇತ ಬರಬೇಕು, ಅವಳು ಕೂಡ ಫೋನ್ ಮಾಡಿ ಕರೆಯುತ್ತಾಳೆ ಎಂದಿದ್ದರು. ವಿಮಲಾ ಅವರು, ನನಗೆ ಅಷ್ಟು ದೂರ ಒಬ್ಳೆ ಪ್ರಯಾಣ ಮಾಡಿ ಅಭ್ಯಾಸವಿಲ್ಲ, ಇವರು ಏನೋ ಕೆಲಸ ಇದೆ ಎನ್ನುತ್ತಿದ್ರು, ಇವರನ್ನು ವಿಚಾರಿಸಿ ಹೇಳ್ತೇನೆ ಹೇಳಿದವರು ಮನೆಗೆ ಯಾರೋ ಬಂದ ಕಾರಣ ಕರೆ ತುಂಡರಿಸಿದರು. ಚಂದನ ಸಮಯ ನೋಡಿದವಳು, ಊಟ ಆಯ್ತಾ ಟೈಪ್ ಮಾಡಿ ಕಳಿಸಿದ್ದಳು. ಓದಿದ ಗೌತಮ್ನಿಂದ, ಊಟ ಆಯಿತು, ಗಡಿಬಿಡಿ ಅಂತ ಓಡಾಡಲು ಹೋಗಿ ಬೇಳ್ಬೇಡ, ನಿಧಾನಕ್ಕೆ ಓಡಾಡು. ಬೆಳಗಿನಿಂದ ಅವಳು ಆತುರವಾಗಿ ಓಡಾಡುತ್ತಿದ್ದ ರೀತಿ ನೆನಪಾದಾಗ ಟೈಪ್ ಮಾಡಿ ಕಳಿಸಿದ್ದ. ಸರಿಯಾಗಿ ಸಂಜೆ ಬೇಗ ಬರಲು ಪ್ರಯತ್ನಿಸಿ, ಬರುವಾಗ ಕೇಕ್ ಆರ್ಡರ್ ಮಾಡಿದ್ದೀರಲ್ಲ ತೆಗೆದುಕೊಂಡು ಬನ್ನಿ, ಫೋನ್ ಮಾಡಿ ರೆಡಿ ಇದೆಯಾ ಎಂದು ಕೇಳಿಬಿಡಿ ಎಂದು ಟೈಪ್ ಮಾಡಿ ಕಳಿಸಿದವಳು ಪಾವನಿಯ ಧ್ವನಿಗೆ ಅವರ ಕಡೆ ಗಮನ ಕೊಟ್ಟಿದ್ದಳು. ಯಾಕೆ ಟೈಪ್ ಮಾಡುವ ಕಷ್ಟ ತೆಗೆದುಕೊಳ್ತೀಯ, ಫೋನ್ ಮಾಡಿ ಮಾತನಾಡಿಬಿಡು, ಅಣ್ಣ ಅದಕ್ಕೆ ಕಾಯ್ತಿರ್ಬೋದು ಎಂದ. ಕಿರುನಗು ಉತ್ತರವಾಗಿಸಿದ್ದಳು. ಮಹೇಂದ್ರ ಅವರು, ನಾಳೆ ಹೊಸ ಮನೆಗೆ ಹೋಗ್ತಿದ್ಯಾ ಪಾವನಿ, ಸಣ್ಣದಾಗಿ ಪೂಜೆ ಇಟ್ಕೊಂಡಿದ್ದೇವೆ ಎಂದು ಹೇಳಿ ಚಂದನ ತಂದೆ ತಾಯಿಯನ್ನು ಒಂದು ಮಾತು ಕರೆದು ಬಿಡಬೇಕಾಗಿತ್ತು. ಅವರು ಹೀಗಿರುವ ಕೋಪ ಅಸಮಾಧಾನದಲ್ಲಿ ಬರ್ತಾರೋ ಬಿಡ್ತಾರೋ, ಕರೆಯುವುದು ನಮ್ಮ ಕರ್ತವ್ಯ ಎಂದಿದ್ದರು. ಇಂದ್ರಾಣಿ ಅವರು ಅದನ್ನೇ ಹೇಳಿದಾಗ, ಪಾವನಿ ನಾನು ಹಾಗೇ ಅಂದುಕೊಂಡೆ, ಮತ್ತೆ ಮಾವ ಹಳಿಯ ಯಾವುದಾದ್ರೂ ಕಾರಣಕ್ಕೆ ಕೋಪ ಮಾಡಿಕೊಂಡ್ರೆ ಅದರ ತೀವ್ರತೆ ಚಂದನ ಎದುರಿಸಬೇಕಾಗ್ತದೆ ಎಂದು ಸುಮ್ಮನಾದೆ ಎಂದಿದ್ದಳು. ಹಾಗೇ ಬಿಟ್ಟರೆ ಈ ದೂರ ಇನ್ನೂ ಹೆಚ್ಚಾಗ್ತದೆ, ಫೋನ್ ಮಾಡಿ ಕರೆಯುವುದು ನಿನ್ನ ಕರ್ತವ್ಯ ಎಂದಿದ್ದರು. ಪಾವನಿ, ಕೃಷ್ಣ ಪ್ರಸಾದ್ ಅವರಿಗೆ ಕರೆ ಮಾಡಿ ಮರುದಿನ ಹೊಸ ಮನೆಯ ಗೃಹ ಪ್ರವೇಶ ಇದೆ, ಮನೆಯವರು ಮಾತ್ರ ಸೇರುತ್ತಿರುವುದಾಗಿ ಹೇಳಿ ಕುಟುಂಬ ಸಮೇತ ಬರಲೇಬೇಕೆಂದು ಕರೆದಿದ್ದಳು. ಅವಳ ಜೊತೆ ಚೆನ್ನಾಗಿ ಮಾತನಾಡಿದವರು, ಸ್ವಲ್ಪ ಕೆಲಸ ಇದೆ ನೋಡುತ್ತೇನೆ ಎಂದಿದ್ದರು. ವಿಮಲಾ ಅವರು ಮಾತ್ರ ಬರುವ ಭರವಸೆ ನೀಡಿದ್ದರು. ಮರುಕ್ಷಣವೇ ರಮೇಶ್ ಕೈಯಲ್ಲೂ ಫೋನ್ ಮಾಡಿ ಹೇಳಿಸಿದ್ದಳು. ಯೋಚಿಸುತ್ತಾ ಕುಳಿತ ಗಂಡನನ್ನು ನೋಡಿ ವಿಮಲಾ ಅವರ ಕೋಪ ಹೆಚ್ಚಿತ್ತು. ಅಲ್ಲಿ ಏನಾಗಿದೆ ನಿಮಗೆ, ಇಷ್ಟು ಒಳ್ಳೆ ಸಂಬಂಧ ಸಿಕ್ಕಿದೆ, ಎಲ್ಲ ಸರಿಯಾಗಿದೆ, ಬೇಡದ ಆಲೋಚನೆಯಿಂದ ಎಲ್ಲ ಕಗ್ಗಂಟು ಮಾಡುತ್ತಿದ್ದೀರಾ. ಚಂದನರನ್ನು ಅಳಿಯಂದಿರು ಬಂದು ಕರೆದುಕೊಂಡು ಹೋದಾಗಿನಿಂದ ಸರಿಯಾಗಿ ಊಟ ಮಾಡದೆ ಕೆಲಸಕ್ಕೂ ಹೋಗದೆ ಕೊರಗ್ತಿದ್ದೀರಾ. ಅಲ್ಲಿ ನನ್ನ ಮಗಳನ್ನು ಹೇಗೆ ನೋಡಿಕೊಳ್ಳುತ್ತಿದ್ದಾರೋ ಏನೋ ಎಂದು, ಅದರ ಬದಲು ಹೇಗೋ ಕರೆಯುತ್ತಿದ್ದಾರೆ, ಹೋಗಿ ಬಂದು ಬಿಡೋಣ, ನಿಮಗೂ ಸಮಾಧಾನ ಆಗ್ತದೆ. ನಾಳೆ ಬೆಳಿಗ್ಗೆ 4 ಗಂಟೆಗೆ ಬಿಟ್ಟರೆ ಪೂಜೆ ಸಮಯಕ್ಕೆಲ್ಲ ಅಲ್ಲಿಗೆ ಹೋಗ್ಬೋದು, ನಿಮಗೂ ಮಗಳ ನೋಡಿ ಸಮಾಧಾನವಾಗ್ತದೆ. ಹಾಗೆ ಈ ಬಾರಿ ಮಗಳ ಮನೆಗೆ ಹೋಗಿ 1 ಲೋಟ ಕಾಫಿ ಕುಡಿದು ಅವರಿಗೆ ಸಮಾಧಾನವಾಗುತ್ತದೆ. ಕಳೆದ ಬಾರಿ ನಾವು ಅಕ್ಕನ ಮನೆಗೆ ಮೊದಲು ಹೋಗಿತ್ತು, ತಪ್ಪು, ಮಗಳ ಮನೆಯಲ್ಲೇ ಏನು ತಿನ್ನದೇ ಇದ್ದದ್ದು ಕೂಡ ತಪ್ಪು ಎಂದಿದ್ದರು. ಅದನ್ನು ಎಷ್ಟು ಬಾರಿ ಹೇಳ್ತೀಯ, ನಾಳೆ ಬೆಳಿಗ್ಗೆ ಹೊರಡೋಣ ಹೋಗು ಎಂದವರು ಎದ್ದು ಹೊರಗೆ ನಡೆದಿದ್ದರು. ಅಳಿಯನ ಮೇಲೆ ಎಷ್ಟೇ ಕೋಪ ಇದ್ರೂ ಮಗಳನ್ನು ಒಮ್ಮೆ ನೋಡಬೇಕೆನಿಸಿತು. ಅಲ್ಲದೆ ತನ್ನ ಹಳಿಯ ಪಾವನಿಯನ್ನು ಸ್ವಂತ ತಂಗಿ ಎಂದು ಭಾವಿಸಿರುವುದು ತಿಳಿದಿತ್ತು. ಹತ್ತಿರದವರಿಂದ ಬಂದ ಕರೆ ಹೋಗಲೇಬೇಕೆನ್ನುವ ನಿರ್ಧಾರಕ್ಕೆ ಬಂದಿದ್ದರು. ಗೌತಮ್ಗೆ ಬೆಳಿಗ್ಗೆ ಬರುವಾಗಿನ ಮಡದಿಯ ನೋಟವೇ ಕಾಡಿದಾಗ ಮನೆಗೆ ಬೇಗ ಹೋಗುವ ನಿರ್ಧಾರ ಮಾಡಿದ್ದ. ಹೀರಾ ಮಧ್ಯಾಹ್ನವೇ ರಜೆ ತೆಗೆದುಕೊಂಡು ಮನೆಗೆ ಬಂದಿದ್ದಳು. ಇನ್ನು ರೆಡಿಯಾಗದೆ ಹಾಗೆ ಉಳಿದಿದ್ದ ತನ್ನ ಮನೆಯವರ ನೋಡಿ ಎಲ್ಲರ ಮೇಲೂ ರೇಗಾಡಿದಳು. ಗೌತಮ್ ಸರ್ ಮನೆಗೆ ಬರಲು ಹೇಳಿದ್ದಾರೆ, ಇನ್ನು ಅತ್ತೆ ಬರ್ತ್ಡೇ ಹೋಗೋಣ ಎಂದು ಹೇಳಿದ್ದೇನೆ, ಆದರೆ ಇನ್ನೂ ಒಬ್ಬರು ರೆಡಿಯಾಗದೆ ಹಾಗೇ ಕುಳಿತಿದ್ದೀರಲ್ಲ ಕೇಳಿದ್ದಳು. ಅವಳ ತಂದೆ, ಯಾರು ಬರಲು ಒಪ್ಪುತ್ತಿಲ್ಲ, ಹೇಗೆ ಇಂದ್ರಾಣಿಗೆ ಮುಖ ತೋರಿಸುವುದು ಎಂದು ತಿಳಿಯುತ್ತಿಲ್ಲ ಎನ್ನುತ್ತಿದ್ದಾರೆ ಎಂದಿದ್ದರು. ಇಂದ್ರಾಣಿ ಅವರ ತಾಯಿ ಮಾತನಾಡಿ, ಗರ್ಭಿಣಿ ಹೆಣ್ಣನ್ನು ಹೊರಗೆ ಕಳುಹಿಸಿಬಿಟ್ಟೆವು, ಇನ್ನು ನಾವು ಚೆನ್ನಾಗಿದ್ದ ಅವಳನ್ನು ನೋಡಲು ಹೋಗಿದ್ದರೆ ಅದು ಬೇರೆಯೇ ವಿಷಯ, ಆದರೆ ಅವಳ ಸಹಾಯ ಕೇಳಿ ಅವಳ ಮನೆಯಲ್ಲೇ ಇದ್ದೇವೆ, ಹೇಗೆ ಮುಖ ತೋರಿಸೋದು. ಇನ್ನು ಆ ಹುಡುಗನನ್ನು ಅವಳ ಹೊಟ್ಟೆಯಲ್ಲಿದ್ದಾಗ ತೆಗೆಸಲು ನೋಡಿದೆವು, ಅವನನ್ನು ತಾನೇ ಹೇಗೆ ಮಾತನಾಡಿಸುವುದು ಎಂದಾಗ ರಾವ್ ಅವರು ಕೂಡ ಅದನ್ನೇ ಹೇಳಿದ್ದರು. ನಡೆದಿದ್ದೆಲ್ಲವನ್ನು ಅವರ ಮನದಲ್ಲಿಯೇ ಇಟ್ಟುಕೊಂಡಿಲ್ಲ, ಅವರೇ ಖುದ್ದಾಗಿ ಕರೆದಿದ್ದಾರೆ, ಅವರ ಮನೆಯಲ್ಲಿ ಇದ್ದೇವೆ, ಅವರಿಂದಲೇ ಕೆಲಸ ಸಿಕ್ಕಿದೆ, ಇನ್ನು ಈ ಒಣ ಪ್ರತಿಷ್ಠೆ ಎಲ್ಲ ಯಾಕೆ, ಎಲ್ಲರೂ ಬೇಗ ಬೇಗ ರೆಡಿಯಾಗಿ ಅವರೇ ಕರೆದಿದ್ದಾರಲ್ಲ, ಹೀಗೆ ಮಾಡ್ತೀರಾ ಎಂದು ತಿಳಿದಿದೆ ನಾನು ಬೇಗ ಬಂದದ್ದು ಎಂದಿದ್ದಳು. ಎಲ್ಲರ ಮುಖ ನೋಡಿಕೊಂಡವರು ಮನಸ್ಸಿಲ್ಲದೆ ಇದ್ದರೂ ಎದ್ದು ನಡೆದಿದ್ದರು. ರಾವ್ ದಂಪತಿಗಳಿಗೆ ಮಗಳನ್ನು ನೋಡುತ್ತೇವೆ ಎನ್ನುವ ಸಂಭ್ರಮವಿದ್ದರು
ಮಗಳು ಹೊರಡುವ ಸಮಯದಲ್ಲಿ ಹೇಳಿ ಹೋದ ಕಟು ನುಡಿಗಳನ್ನೆನೆದು ಮನಗಳು ಅಳುಕಿದ್ದವು. ಹೀರಾ ತಾಯಿ ಕೂಡ ಒಂದು ರೀತಿ ಗೊಂದಲದಲ್ಲಿಯೇ ತಯಾರಾಗಿದ್ದರು. ಕೇಕ್ ಬಾಕ್ಸ್ ಹಿಡಿದು ಮತ್ತೆರಡು ಹ್ಯಾಂಡ್ ಕವರ್ ಹಿಡಿದು ಬಂದವನ ನೋಟ ಹುಡುಕಿದ್ದು ಮಡದಿಯನ್ನೇ. ತಾತ ಬೇಕೆಂದೇ ಜೋರಾಗಿ ಕರೆದಿದ್ದ. ಕರೆದ ರೀತಿಗೆ ಅಡುಗೆ ಮನೆಯಲ್ಲಿ ಇಟ್ಟು ಕಳಿಸುತ್ತಿದ್ದವಳು ಅದೇ ಕೈಯಲ್ಲಿ ಹೊರಗೆ ಬಂದು ನಿಂತಿದ್ದಳು. ಲಘುವಾಗಿ ಬೆವೆತ ಮುಖ, ತನ್ನನ್ನು ನೋಡುತ್ತಲೇ ಹರಳಿದ ರೀತಿ ಆಕರ್ಷಕವೆನಿಸಿತು. ಟೀಪಾಯ್ ಮೇಲೆ ಬಾಕ್ಸ್ ಇಟ್ಟವನು, ಯಾಕೋ ಹೀಗೆ ಕೂಗ್ತಿದ್ಯಾ ಎಂದು ಬಂದ ತಾತನ ಕಡೆ ನೋಡಿ, ನೀವು ಕಾಣಲಿಲ್ವಲ್ಲ, ಅದಕ್ಕೆ ಕೂಗಿದೆ ಹೇಳುತ್ತಾ ಬಂದ ಪಾವನಿ ಕೈಗೆ ಸೀರೆ ಇದ್ದ ಬಾಕ್ಸ್ ನೀಡಿದ. ಅಣ್ಣ, ನೀವೇ ಹೋಗಿ ಬಂದ್ರ? ನಾನು ರಮೇಶ್ಗೆ ಬರುವಾಗ ಬೋಟಿಕ್ ಕಡೆ ಹೋಗಿ ಬರಲು ಹೇಳೋಣ ಎಂದುಕೊಂಡಿದ್ದೆ ಎಂದವಳು ಒಮ್ಮೆ ಬ್ಲೌಸ್ ಹಾಕಿ ನೋಡಿ ಬಿಡಲಿ ಅಳತೆ ಸರಿಯಾಗಿ ಇದೆಯಾ ಎಂದುಕೊಂಡು ಇಂದ್ರಾಣಿ ಅವರ ರೂಮಿನ ಕಡೆ ನಡೆದಿದ್ದಳು. ಗೌತಮ್ ಕೂಡ ಏನೋ ನೆನಪಾದಾಗ ಅವಳ ನಿಂಬಾಲಿಸಿ ಬಂದವನು ಅವರು ಕುಳಿತ ರೀತಿ ನೋಡಿ ಗಾಬರಿಯಿಂದ ಬಳಿ ಸರಿದು, ಯಾಕೆ ಹೀಗಿದ್ದೀರಾ ಹೇಳಿದ. ಇಂದ್ರಾಣಿ ಅವರು, ಗೌತಮ್, ಅಪ್ಪ ಅಮ್ಮ ಬರ್ತಾರೆ ಅಂತ್ಯ. ಮನೆ ಬಿಟ್ಟು ಬರುವಾಗ ನಾನು ಅವರ ಮೇಲೆ ಬೈದು ಕೂಗಾಡಿ ಬಂದಿದ್ದೆ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನನ್ನ ಕ್ಷಮಿಸ್ತಾರ? ಆ ದಿನಗಳಲ್ಲಿ ತುಂಬ ದುರಾಂಕಾರದಿಂದ ನಡೆದುಕೊಂಡು ಬಿಟ್ಟೆ ಎನಿಸ್ತಿದೆ ಈಗ ಎಂದಿದ್ದರು. ಗೌತಮ್, ಸಮಯ ಎಲ್ಲವನ್ನು ಮರೆಸ್ತದೆ. ನೀವು ಕೂಡ ಬದಲಾಗಿದ್ದೀರಾ. ಹಾಗೆ ಅವರೆಲ್ಲೂ ಬದಲಾವಣೆಯಾಗಿರುತ್ತದೆ. ಎದ್ದು ಫ್ರೆಶ್ ಆಗಿ ಈ ಸೀರೆ ಹುಟ್ಟು ತಯಾರಾಗಿ, ಇನ್ನೇನು ಅವರೆಲ್ಲ ಬರ್ಬೋದು. ನಿಮ್ಮ ಆತ್ಮವಿಶ್ವಾಸ ಎಂದು ಕುಗ್ಬಾರ್ದು. ನನ್ನ ತಾಯಿ ಯಾರ ಮುಂದೆಯೂ ತಲೆ ತಗ್ಗಿಸುವುದು ನನಗೆ ಇಷ್ಟವಿಲ್ಲ ಹೇಳುತ್ತಾ ಕವರ್ನಲ್ಲಿದ್ದ ಮಲ್ಲಿಗೆ ಹೂ ತೆಗೆದವನು ಅವರ ಕೈಗೆ ಕೊಟ್ಟು, ಎಲ್ಲರೂ ತೆಗೆದುಕೊಳ್ಳಿ ಎಂದಿದ್ದ. ಚಂದನ ಕಾಫಿ ಎಂದವಳು ಲೋಟ ಹಿಡಿದು ಬಾಗಿಲ ಬಳಿ ನಿಂತಿದ್ದಳು. ಅತ್ತ ನೋಡಿ, ರೂಮಿನಲ್ಲಿ ಇಡು, ಬರ್ತೀನಿ ಎಂದವನು ಇಂದ್ರಾಣಿ ಅವರಿಗೆ, ನಿಮ್ಮ ಜೊತೆ ನಾನಿರ್ತೇನೆ, ನರ್ವಸ್ ಆಗಬೇಡಿ, ರೆಡಿಯಾಗಿ ಹೇಳಿ ನಡೆದಿದ್ದ. ಕಥೆ ಮುಂದುವರಿಯುತ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕತೆಗೊಂದು ಲೈಕ್ ಕೊಡಿ. ಆಮೇಲೆ ಏನು ಗೊತ್ತಾ, ಈ ನಮ್ಮ ಮನೆ ಕಡೆ ಎಲ್ಲ ಮದುವೆ ಫಂಕ್ಷನ್ ಎಲ್ಲ ನಡೀತಾ ಇದೆ. ಎಲ್ಲರೂ ಮ್ಯೂಸಿಕ್ ಎಲ್ಲ ಇಟ್ಟಿರ್ತಾರೆ ಅಲ್ವಾ, ಹಾಗೆ ಸ್ವಲ್ಪ ವಾಯ್ಸಲ್ಲಿ ಡಿಸ್ಟರ್ಬ್ ಬಂದಿರ್ಬೋದು, ಅದಕ್ಕೋಸ್ಕರ ಸಾರಿ. ಓಕೆ.